ಓದತಾ ನನಗ ಗೊತ್ತಿಲ್ಲದೆ ನನ್ನ ಕಣ್ಣೊಳಗೆ ನೀರ್ ಹರಿತಿದ್ದು ರೀ. ಅಂತ ಗ್ರಂಥದು ತುಕಾರ. ನಾನು ಏಕನಾಥಿ ಭಾಗವತವನ್ನ 1000 ಸಾರಿ ಓದಿನಿ. ಎಷ್ಟು? 1000 ಸಾರಿ. ಜ್ಞಾನೇಶ್ವರಿಯನ್ನ ಎಷ್ಟು ಓದೇನೋ ಗೊತ್ತಿಲ್ಲ, ನೆನಪಿಲ್ಲ. ಸಂತರ ಅಭಂಗಗಳನ್ನ ಓದೇನಿ. ಇಷ್ಟೆಲ್ಲಾ ಮಾಡ್ತಾರ ಅವ್ರು. ಆದ್ರೂ ಏನಾಗ್ತದ ಗೊತ್ತೇನ್ರಿ, ಅವರಿಗೆ ಸ್ವರೂಪದ ಜ್ಞಾನ ಇಲ್ಲ. ಎಲ್ಲಾ ಶಾಸ್ತ್ರ ಗೊತ್ತಾಯ್ತು, ಸಂತರ ಅಭಂಗಗಳು ಗೊತ್ತಾದ್ರು. ಮತ್ತೇನ್ ಮಾಡ್ತಿದ್ರು ಅಂತಂದ್ರ ಅವರು ಗಾತಿ ಪುಡೆ ತ್ಯಾಚೆ ದರಾವೇ ದೃಪದ ಭಾವೇ ಚಿತ್ತ ಶುದ್ಧ ಕರೋನಿಯ. ಅವ್ರು ಹೇಳ್ತಾರೆ, ನಾನು ಈ ಕೀರ್ತನದಲ್ಲಿ ದೃಪದವನ್ನ ಹಾಡೋದಿರ್ತದ. ಯಾವ್ದಾರ ಒಂದು ಕೀರ್ತನ ಅದಂತ ಇಟ್ಕೋರಿ. ಕೀರ್ತನ ಭಾಗಗಳನ್ನ ನೋಡಿರ್ತಿರ್ತಾವ. ಸುಂದರತೆ ಧ್ಯಾನ ಉಭಯ ವಿಟೇವರಿ ಕರಕಟಾವರಿ ಠೇವುನೀಯ ತುಳಸಿ ಹಾರಗಳ ಕಾಸೆ ಪಿತಾಂಬರ ಅವಡೆ ನಿರಂತರ ಹೇಚಿ ಧ್ಯಾನ. ಇದು ದೃಪದ. ಇದನ್ನ ಕೀರ್ತನಕ್ಕಿಂತ ಪೂರ್ವದಲ್ಲೇ ಒಬ್ಬರು ಈ ದೃಪದವನ್ನ ಹಾಡ್ತಾರೆ. ಕೀರ್ತನ ಸನ್ನಿವೇಶದಲ್ಲಿ ತಾವು ನೋಡಿರ್ತೀರಿ. ತುಕಾರಾಮರು ಮೊದಲು ಏನ್ ಮಾಡ್ತಿದ್ರು ಅಂತಂದ್ರೆ ಈ ದೃಪದವನ್ನ ಹಾಡ್ತಿದ್ರು. ಅವರೇ ಹೇಳ್ಯಾರಿಲ್ಲಿ. ಏನ್ ಹೇಳ್ತಾರ ಅವರು? ಗಾತಿ ಪುಡೆ ತ್ಯಾಚೆ ಧರಾವೇ ದೃಪದ ಭಾವೇ ಚಿತ್ತ ಶುದ್ಧ ಕರೋನಿಯ. ಶುದ್ಧ ಭಾವದಿಂದ ಅವರು ದೃಪದವನ್ನ ಹಾಡ್ತಿದ್ರು. ಅಷ್ಟೇ ಅಲ್ಲದೆ ಸಂತಾಂಚೆ ಸೇವಿಲೆ ತೀರ್ಥ ಪಾಯವನಿ, ಸಂತರ ತೀರ್ಥ ಸ್ಥಾನಗಳಿಗೆ ಪಾದಯಾತ್ರೆಗೆ ಹೋಗ್ತಿದ್ರು. ಲಾಜ ನಾಹಿ ಮನಿ ಏವುದಿಲಿ, ನನ್ನ ಮನಸ್ಸಿಗೆ ಒಂದಿಷ್ಟು ನಾಚಿಕೆ ಬರಬಾರ್ದಂಗ ನಾನು ನೋಡ್ಕೊಂಡೆ. ಎಲ್ಲಾ ಕಡೆ ಪರ್ಯಟನೆ ಮಾಡಿದೆ, ತಿರುಗಾಡಿದೆ. ಇಷ್ಟೆಲ್ಲಾ ಮಾಡ್ಯಾರ. ಮತ್ತೊಂದು ಹೇಳ್ತಾರ, ಟಾಕಲಾತೋ ಕಾಹಿ ಕೇಲಾ ಉಪಕಾರ ಕೇಲೆ ಹೇ ಶರೀರ ಕಷ್ಟವುನಿ. ನಾನು ಯಾರ್ಯಾರಿಗೆ ಉಪಕಾರವನ್ನ ಮಾಡೀನಿ ಅದೆಲ್ಲವನ್ನ ಬಿಟ್ಟು ಬಿಟ್ಟಿ. ಯಾರದು ಉಪಕಾರ ಅಂದ್ರೆ, ತುಕಾರಾಮರು ಮೊದಲು ಶ್ರೀಮಂತರಿದ್ರು. ಅವ್ರ ಹತ್ರ ಬಹಳಷ್ಟೆಲ್ಲ ಹಣವನ್ನ ತಗೊಂಡಿತ್ತು ಜನ. ಆದ್ರೆ ಯಾರು ಒಬ್ರು ವಾಪಸ್ ಕೊಡ್ಲಿಲ್ಲ. ಏನೆಲ್ಲ ಉದುರಿ ತಗೊಂಡ್ ಹೋದ್ರು, ಒಬ್ರು ಕೊಡ್ಲಿಲ್ಲ. ಆದ್ರೆ ಈಗ ತುಕಾರಾಮ್ ಹೇಳ್ತಾರ, ನಾ ಅದನ್ನೆಲ್ಲವನ್ನ ಬಿಟ್ಟು ಬಿಟ್ಟೀನಿ. ವಚನೆ ಮಾನಿಲಿ ನಾಹಿ ಹೃದಯಾಂಚೆ ಸಮೂಲ ಪ್ರಪಂಚಿ ವೀಟ್ ಆಲ ಸತ್ಯ ಅಸತ್ಯಾಸಿ ಮನ ಕೇಲೆ ಗ್ವಾಫಿ ಮಾನಿಯೇಲೆ ನಾಹಿ ಬಹುಪತ. ಇಷ್ಟು ನನ್ನ ಜೀವನ ನಡೆದದ ಈಗ ಸದ್ಯ. ತುಕಾರಾಮ್ ಹೇಳ್ತಾರೆ, ಮಾನಿಯೇಲ ಸ್ವಪ್ನಿ ಗುರುಚ ಉಪದೇಶ. ಈ ರೀತಿ ನಡೆದಾಗ ಇಲ್ಲೊಂದು ಪ್ರಸಂಗ ನಡೀತದ. ಈಗ ಈ ತರ ಅವರು ತಮ್ಮ ಜೀವನವನ್ನ ಚರ್ಸಕತ್ತಾರ. ಒಂದಿಷ್ಟು ಪ್ರಪಂಚದ ಕಡೆ ಅವರಿಗೆ ಆಸಕ್ತಿ ಇಲ್ಲ. ಎಲ್ಲವನ್ನ ಉದಾಸೀನ ಭಾವದಿಂದ, ಗೃಹಸ್ಥ ಜೀವನದಲ್ಲಿ ಉದಾಸೀನ. ಅಷ್ಟಕ್ಕಷ್ಟೇ, ಯಾವ ವ್ಯಾಪಾರ ಇಲ್ಲ, ಉದ್ಯೋಗ ಇಲ್ಲ, ಏನೇನು ಇಲ್ಲ. ತುಕಾರಾಮರ ಹೆಂಡತಿ ಆಕೆ ಪ್ರತಿ ಸರ ಇವ್ರನ್ನ ಹಚ್ಚಿ ಬೈತಿದ್ದಳಂತ. ಏನಂತ ಬೈತಿದ್ ಗೊತ್ತೇನ್ರಿ? ಬಹಳ ಮಜಾ ಅದಾವ. ತುಕಾರಾಮರು ಅವ್ರ ಹೆಂಡತಿ ಹೇಳ್ತಾಳ, ತುಕಾರಾಮರ ಹೆಂಡತಿ, ಕೋನ ಏತಾ ಖರ ಆಮಚಾ ಕಶಾಲ ಕಾಯಿ ಜಾಸ ತ್ಯಾಲ ನಾಹಿ ದಂದ. ಇವರೆಲ್ಲ ನಮ್ಮ ಮನೆಗೆ ಬರ್ತಾರಲ್ಲ, ಅವ್ರಿಗೇನು ಉದ್ಯೋಗ ದಂಧೆ ಇರಂಗಿಲ್ಲ. ಇಲ್ಲಿ ಬರ್ತಾರ, ತಿಂತಾರ, ಹೋಗ್ತಾರ. ತುಕಾರಾಮರ ಹೆಂಡತಿ ಇವ್ರ ಮೇಲೆ ಅಪವಾದ. ಸಿಕ್ಕಾಪಟ್ಟೆ ಬೈತಿದ್ರು. ನಿನಗೂ ಕೆಲಸ ಇಲ್ಲ, ನೀನ್ ಸಂಗಾಟ 4 ಮಂದಿನ ಕರ್ಕೊಂಡ್ ಬರ್ತಿ, ಉಣ್ತಾರ, ತಿಂತಾರ, ತಾಳ ಬಾರಿಸ್ತಾರ, ನಮ್ಮ ಮನ್ಯಾಗ ದಂಗೆ ಮಾಡ್ತಾರ ಅಂತಿದ್ಳಂತ ತುಕಾರಾಮರ ಹೆಂಡತಿ. ಹೀಗ ಆದಾಗ ಅವ್ರ ಮನಸ್ಸು ಬಹಳ ವ್ಯಾಕುಲ ಆಗ್ತದರಿ. ಚಿತ್ತ ಪರಮಾತ್ಮನನ್ನ ಪಡಿಬೇಕು, ಭಗವಂತನನ್ನ ಪಡಿಬೇಕು ಅಂತ ಪೂರ್ಣ ವ್ಯಾಕುಲ ಆಗ್ತದ. ಅವರು ಗುರುವಿನ ಶೋಧನೆಗೆ ತೊಡಗ್ತಾರ್ರಿ. ಇನ್ನು ನನಗ ಸದ್ಗುರುವಿನ
ಉಪದೇಶ ಆಗ್ಬೇಕು, ಗುರು ದರ್ಶನ ಆಗ್ಬೇಕು. ಮೊನ್ನೆ ಒಂದು ಪ್ರಶ್ನೆ ಬಂದಿತ್ತು ಇದೇ ವೇದಿಕೆಯೊಳಗ, ಅದ್ರ ಬಗ್ಗೆ ಚರ್ಚೆನೂ ನಡೀತು. ಏನ ಪ್ರಶ್ನೆ ಅಂತಂದ್ರೆ, ಬಸವಣ್ಣನವರಿಗೆ ಲೌಕಿಕ ಗುರುಗಳು ಯಾರು ಅನ್ನೋದು ಪ್ರಶ್ನೆ ಇತ್ತು. ಕೆಲವು ಮಂದಿ ಲೌಕಿಕ ಗುರುಗಳು ಒಬ್ರು ಅಂತ ಹೇಳಿದ್ರು, ಅವರು ಆದರಣೀಯರೇ. ಅವ್ರ ಸಂಶೋಧನಾ ಪ್ರಕಾರ ಅವರ ಒಂದು ಏನ ಇತಿಹಾಸ ಸಂಶೋಧನೆಯನ್ನು ಮಾಡ್ಯಾರಲ್ಲ, ಅವ್ರು ಅದನ್ನ ಹೇಳಿದ್ರು. ಇನ್ನು ಕೆಲವು ಜನ ಬಸವಣ್ಣನವರಿಗೆ ಗುರುನೇ ಇಲ್ಲ ಅಂತ ಅವ್ರವ್ರ ಸಂಶೋಧನಾ ಪ್ರಕಾರ ಹೇಳಿದ್ರು. ತುಕಾರಾಮರ ಜೀವನದಲ್ಲಿ ಒಂದು ಪ್ರಸಂಗ ಬರುತ್ತೆ. ಇವರು ಹುಟ್ಟುತ್ತಾ ಶೂದ್ರರು, ಅವರೇ ಹೇಳ್ಯಾರಲ್ಲ, ಜಾತಿ ಶುದ್ಧ, ಹುಟ್ಟಿರೋದು ಶುದ್ಧ ವಂಶದಲ್ಲಿ. ಇನ್ನು ಇವ್ರಿಗೆ ಯಾರು ಉಪದೇಶ ಮಾಡಬೇಕು? ಹೌದಿಲ್ರಿ? ಭಯಂಕರ ಕಟ್ಟರ ಜಾತಿವಾದ ಗಿಡಗಳವು, ಇವ್ರಿಗೆ ಉಪದೇಶ ಯಾರು ಮಾಡೋರು? ಇವ್ರ ಚಿತ್ತ ಗುರುವಿಗಾಗೆ ಆತುರಕತ್ತದ. ಅವಾಗ ಒಂದು ಕನಸು ಬೀಳ್ತದ್ರಿ, ಅದನ್ನ ಅವರೇ ದಾಖಲ ಮಾಡ್ಯಾರ. ಸದ್ಗುರು ರಾಯೇ ಕೃಪಾ ಮಾಚ ಕೇಳಿ ಪರಿನಾಹಿ ಕಡಲಿ ಸೇವಾ ಕಾಹಿ. ಸದ್ಗುರುವಿನ ಕೃಪಾ ನನ್ನ ಮೇಲಾಗ್ಯದ. ತುಕಾರಾಮರ ಅಭಂಗನೇ ಇದು. ಸದ್ಗುರು ರಾಯೇ ಕೃಪಾ ಮಜ ಕೇಳಿ ಪರಿನಾಹಿ ಕಡಲಿ ಸೇವಾ ಕಾಹಿ. सांपडले वाटे जाता गंगा स्नान मस्तकी तो जान ठेविला कर. भोजन मागती तूप पावशेर पडिला विसर स्वप्न माझे. काय कळे उपजला अंतराय मनोनिया काय त्वरा झाली. चैतन्य केशव चैतन्य सांगितले खून मालिकेची. बाबाजी आपुले सांगितले नाम मंत्र दिला राम कृष्ण हरी. माघ शुद्ध दशमी पापुणे गुरुवार ಕೇರ ಅಂಗೀಕಾರ ತುಕಾಮನೆ ಅಂತ ತುಕಾರಾಮರೇ ಹೇಳಿದ್ರು ಮಾತಿದ್ರು. ತುಕಾರಾಮರಿಗೆ ಯಾವಾಗ ಹೃದಯ ಗುರುದೇವರಿಗಾಗಿ ವ್ಯಾಕುಲ ಆಗ್ತದ, ಅವಾಗ ಅವ್ರಿಗೊಂದು ಸ್ವಪ್ನ ಬೀಳ್ತದ್ರಿ. ಸ್ವಪ್ನ ಏನಪ್ಪಾ ಅಂತಂದ್ರೆ, ಅದು ಒಂದು ಗಂಗಾ ನದಿಗೆ ಹೊಂಟಾರ. ಆ ಪಡಲೆ ವಾಟೆ ಜಾತಾ ಗಂಗಾ ಸ್ನಾನ, ನಾನು ಗಂಗಾ ನದಿಗೆ ಹೊಂಟೇನಿ, ಅಲ್ಲೇ ನನಗೆ ಸದ್ಗುರುಗಳ ದರ್ಶನ ಆಯ್ತು. ಇದೆಲ್ಲ ನಡೆದದ್ದು ಸ್ವಪ್ನದಲ್ಲೇನೆ ಇದು. ಅವ್ರೇನ್ ಕೇಳಿದ್ರಪ್ಪ ಅಂತಂದ್ರೆ, ನನ್ನ ತಲೆ ಮೇಲೆ ಕೈ ಇಟ್ಟು ಮಸ್ತಕೀತೋ ಜಾತ ಭೋಜನ ಮಾಗತಿ ತೂಪ ಪಾವಶೇರ, ನನ್ನ ಊಟಕ್ಕ ಪಾವಶೇರ ತುಪ್ಪ ಕೊಡು ಅಂತ ಕೇಳ್ತಾರ. ಇದೆಲ್ಲ ಕನಸಿನ ವೃತ್ತಾಂತ. ಇದು ಕನಸಿನೊಳಗ ಒಬ್ಬ ಸಾಧು ಪ್ರಕಟ ಆಗ್ತಾನ. ಪ್ರಕಟ ಆಗಿ ತುಕಾರಾಮರ ತಲೆ ಮೇಲೆ ಹಸ್ತವನ್ನಿಟ್ಟು ಅವರಿಗೆ ನನಗ ಪಾವಶೇರ ತುಪ್ಪ ಕೊಡಪ್ಪ, ಹಸಿವಾಗ್ಯಾವ ಅಂತ ಕೇಳ್ತಾರ. ತುಕಾರಾಮರು ಕೇಳ, ನೀವ್ ಯಾರು? ರಾಘವ ಚೈತನ್ಯ ಕೇಶವ ಚೈತನ್ಯ ಸಾಂಗಿತ ಲೇಖೋನ ಮಾಳಿಕೇಚಿ. ನಾವ್ ಯಾರಪ್ಪ ಅಂತಂದ್ರೆ ರಾಘವ ಚೈತನ್ಯನ ಶಿಷ್ಯ ಕೇಶವ ಚೈತನ್ಯ ಅಂತಾರ. ಇದು ಗುರು ಪರಂಪರ. ಸಾಂಗಿತ ಲೇಖೋನ ಮಾಳಿಕೇಚಿ, ಇದರ ವಿವರಣೆ ಎಲ್ಲಿ ಸಿಗ್ತದಪ್ಪ ಅಂತ ನಮಗೆ ಇವ್ರದೆಲ್ಲಾರ್ದು ತುಕಾರಾಮರ ಶಿಷ್ಯ ನಿಳೋಬರಾಯರ್ ಅಂತ ಆಗ್ಯಾರ. ಆ ನಿಳೋಬರಾಯರು ತಮ್ಮ ಅಭಂಗದಾಗ ಇದರ ವಿವರಣೆಯನ್ನು ಕೊಡ್ತಾರ್ರಿ. ಏನಂತಾರ ಗೊತ್ತೇನ್ರಿ ಅವರು? ಇದ್ರದ ಪೂರ್ಣ ವಿವರಣೆ ಅಲ್ಲಿ ಸಿಗ್ತದ. ಮುಖ್ಯ ಮಹಾವಿಷ್ಣು ಚೈತನ್ಯಾಂಚ ಮೂಲ, ಈ ಸಂಪ್ರದಾಯ ಇದು. ಸಂಪ್ರದಾಯ ಫಲ ಥೇತನೀಯ, ಇದು ಎಲ್ಲಿಂದ ಬಂದಪ್ಪ ಅಂತಂದ್ರೆ ಇದಕ್ಕ ಮೂಲ ಮುಖ್ಯ ಸಂಪ್ರದಾಯ. ಆ ಚೈತನ್ಯದ ಮೂಲ, ಚೈತನ್ಯ ಸಂಪ್ರದಾಯ ಅಂತ ಏನದಲ್ಲ ಈಗ ವಾರಕರಿ, ಈ ಚೈತನ್ಯ ಸಂಪ್ರದಾಯದ ಮೂಲ ಮಹಾಪುರುಷ ಯಾರಪ್ಪ ಅಂತಂದ್ರೆ ವಿಷ್ಣು ಭಗವಂತ. ಆ ವಿಷ್ಣು ಭಗವಂತನಿಂದ ಬಂದಂತದ್ದು. ವಿಷ್ಣು ಯಾರಿಗೆ ಉಪದೇಶ ಮಾಡಿದ? ಹಂಸರೂಪಿ ಬ್ರಹ್ಮ ಉಪದೇಶ ಶ್ರೀಹರಿ ಚತುಶ್ಲೋಕಿ ಚಾರಿ ಭಾಗವತ. ಆ ಭಗವಂತ ವಿಷ್ಣು ಪರಮಾತ್ಮ ಹಂಸ ರೂಪವನ್ನ ಧಾರಣ ಮಾಡಿಕೊಂಡು
ಚತುಶ್ಲೋಕಿ ಭಾಗವತ ಅಂತದ 4 ಶ್ಲೋಕಗಳು. ಆ 4 ಶ್ಲೋಕಗಳನ್ನ ಬ್ರಹ್ಮನಿಗೆ ಉಪದೇಶ ಮಾಡಿದ. ತೇಗೂಚ ವಿಧಾತ ಸಾಂಗೇ ನಾರದಾಸಿ. ಆ ಬ್ರಹ್ಮವಿದ್ಯೆಯನ್ನ, ಚತುಶ್ಲೋಕಿ ಭಾಗವತ ರಹಸ್ಯವನ್ನ ಬ್ರಹ್ಮದೇವ ತನ್ನ ಮಾನಸ ಪುತ್ರನಾದಂತ ನಾರದನಿಗೆ ಹೇಳ್ತಾರ. ನಾರದೇ ವ್ಯಾಸಾಸಿ ಉಪದೇಶಿಲೆ. ಆ ನಾರದರು ವ್ಯಾಸರಿಗೆ ಉಪದೇಶ ಮಾಡ್ತಾರ. ವ್ಯಾಸರ ಶಿಷ್ಯ ರಾಘವ ಚೈತನ್ಯ ಕೇಲೆ ಅನುಷ್ಠಾನ. ವ್ಯಾಸರನ ಕುರಿತು ರಾಘವ ಚೈತನ್ಯ ಅನ್ನುವಂತ ಒಬ್ಬ ಮಹಾಪುರುಷ ಅನುಷ್ಠಾನವನ್ನ ಮಾಡ್ತಾರ. ದಾಸಿ ಧೈರ್ಯಪಾನ ರಾಘವ ಚೈತನ್ಯ ಕೇಲೆ ಅನುಷ್ಠಾನ. ತ್ಯಾಶಿ ಧೈರ್ಯಂ ಪಾನಿಕೆ ಕೃಪಾ ಕೇಲಿ. ಆ ರಾಘವ ಚೈತನ್ಯ ಏನ್ ಮಾಡ್ತಾನಪ್ಪ ಅಂತಂದ್ರೆ, ರಾಘವ ಚೈತನ್ಯನಿಗೆ ಯಾರು ವ್ಯಾಸರೇ, ಭಗವಾನ್ ವ್ಯಾಸರೇ ರಾಘವ ಚೈತನ್ಯನಿಗೆ ಉಪದೇಶವನ್ನ ಮಾಡ್ತಾರ. ರಾಘವ ಚೈತನ್ಯ ಕೃಪಾ ಕರೋನಿ ಹಸ್ತ ಠೇವಿಲಾ ಶಿರಿ ಬೋಧಿತೋ ಅಂತರೀಠ ಸಾಬಲ. ರಾಘವಾಚರಣಿ ಕೇಶವ ಚರಣ. ರಾಘವ ಚೈತನ್ಯರ ಶಿಷ್ಯ ಕೇಶವ ಚೈತನ್ಯ ಅಂತ ಬರ್ತಾರೆ. ರಾಘವ ಚೈತನ್ಯರು ಕೇಶವ ಚೈತನ್ಯರಿಗೆ ಉಪದೇಶ ಮಾಡ್ತಾರ. ಆ ಕೇಶವ ಚೈತನ್ಯ ಬಾಬಾಸಿ ಬಾಬಾಜಿಸಿ ಪೂರ್ಣ ಕೃಪಾ ತ್ಯಾಚಿ. ಬಾಬಾಜಿ ಅನ್ನುವಂತ ಒಬ್ಬ ಮಹಾಪುರುಷನಿಗೆ ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ಕೇಶವ ಚೈತನ್ಯರು ಉಪದೇಶವನ್ನ ಮಾಡ್ತಾರ. ಈ ಬಾಬಾಜಿ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ನಿರಾಮನೆ ಬಾಬಾಜಿನೇ ಸ್ವಪ್ನ ಏವುನಿಯ ತುಕಯಲ ಅನುಗ್ರಹದಿಲ ನಿಜ ಕೃಪೆ. ಈ ಬಾಬಾಜಿ ಮಹಾರಾಜರು ಸ್ವಪ್ನವನ್ನ ಪ್ರವೇಶ ಮಾಡ್ಕೊಂಡು, ಮಹಾಲಕ್ಷ್ಮಿ ಇಟ್ಕೋರಿ, ಸ್ವಪ್ನವನ್ನ ಪ್ರವೇಶ ಮಾಡ್ಕೊಂಡು ತುಕಾರಾಮರಿಗೆ ಅನುಗ್ರಹ ಮಾಡ್ತಾರೆ. ಇದು ಸಂಪ್ರದಾಯ. ನಿರಾಮನೆ ಮಜ ಉಪದೇಶ ಕೇಲ ಸಂಪ್ರದಾಯ ದಿಲ ಸಕಲ ಜನ ಅಂತ ಇದು ನಿಳೋಬರಾಯರು ಅಭಂಗ. ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ಇದು ಬಹಳಷ್ಟು ಮಂದಿಗೆ ಅಭಂಗ ಇಲ್ಲ. ಎಲ್ಲರೂ ವಚನ ಸಾಹಿತ್ಯವನ್ನು ಕೇಳಿದವರು ಅಭಂಗ ಸಾಹಿತ್ಯ ಬಹಳಷ್ಟು ನನಗೆ ಬಹುಶಃ ರುಚಿಸಂಗಿಲ್ಲ ಅಂತ ಅನಿಸ್ತದ. ಆದ್ರೂ ಕೇಳ್ಬೇಕು. ಯಾಕ ಕೇಳ್ಬೇಕಂತಂದ್ರ, ನಮ್ಮ ಬಸವತ ನಾವು ಸರಿಯಾಗಿ ಮಾಡ್ಕೋಬೇಕಾದ್ರೂ ಎಲ್ಲಾ ತರದ ಜ್ಞಾನ ಬೇಕು. ಇಲ್ಲಾಗಿತ್ತಂದ್ರೆ ನಮಗ್ ತಿಳಿಯಂಗಿಲ್ಲ ಸರಿಯಾಗಿ. ನಾವು ನಮ್ಮ ಒಂದು ಬುದ್ಧಿಯ ಸೀಮಿತ ಒಳಗೆ ಉಳಿತೇವಿ. ಎಲ್ಲಾ ತರ ತಿಳ್ಕೊಂಡ್ರೆ ನಮಗೂ ನಮ್ಮ ಸಂಪ್ರದಾಯದ ಬಹಳ ಸರಿಯಾದ ಜ್ಞಾನ ಆಗ್ತದ ಅಂತ ಹೇಳ್ದ. ವಿಶೇಷ ಮಾತು ಏನಪ್ಪಾ ಅಂದ್ರೆ, ಇಲ್ಲೇ ವಿಶೇಷ ಮಾತು ಏನಂತಂದ್ರ, ಗುರು ಶಿಷ್ಯನಿಗೆ ಪ್ರತ್ಯಕ್ಷ ಅನ್ನುವಂತ ಮಾತು ನಾವು ನಂಬೇವಲ್ಲ, ಇದು ಸುಳ್ಳು. ಶಿಷ್ಯನ ಅಂತಃಕರಣ, ಶಿಷ್ಯ ಪರಿಪಾಕ ಆದಂತಂದ್ರ, ಶಿಷ್ಯ ಪೂರ್ಣ ಪರಿಪಕ್ವ ಅಂತಾರ. ಅದಕ್ಕೆ ಪರಿಪಕ್ವ ಹೃದಯ ಶಿಷ್ಯನ ಆಯ್ತಂತಂದ್ರೆ ಸದ್ಗುರು ಯಾವುದೇ ಮಾಧ್ಯಮವನ್ನ ಬಳಸಬಲ್ಲ. ಯಾವುದೇ ಮಾಧ್ಯಮ. ಇಲ್ಲ ತುಕಾರಾಮರಿಗೆ ಸ್ವಪ್ನ ಮಾಧ್ಯಮವನ್ನ ಬಳಸ್ಯಾರ, ಬಹಳಷ್ಟು ಜನರಿಗೆ ಧ್ಯಾನ ಮಾಧ್ಯಮವನ್ನ ಬಳಸ್ಯಾರ, ಜನರಿಗೆ ಸ್ವತಃ ಅವರೇ ಉಪದೇಶ ಮಾಡ್ಯಾರ. ಹಿಂಗ ಸಾಧ್ಯತೆಗಳು ಇದ್ದಾವ. ಅದಕ್ಕೆ ನಾನು ಹಿಂದೊಮ್ಮೆ ದೀಕ್ಷಾ ಪ್ರಸಂಗವನ್ನು ಹೇಳ್ಬೇಕಾದ್ರೆ, ದೀಕ್ಷೆಯಲ್ಲಿ ಒಂದು ಸಾಧೀಕರಣ ದೀಕ್ಷಾ, ಇನ್ನೊಂದು ನಿರ್ಧೀಕರಣ ದೀಕ್ಷಾ ಅಂತ 2 ಪ್ರಕಾರ ಅದ. ಸಾಧೀಕರಣ ದೀಕ್ಷಾ ಯಾರಿಗೆ, ನಿರ್ಧೀಕರಣ ದೀಕ್ಷಾ ಯಾರಿಗೆ ಅಂತ ಕೇಳಿದ್ರ, ಯಾವ ಉತ್ತಮ ಅಧಿಕಾರಿ, ಈ ಸಂತ ತುಕಾರಾಮರಿದ್ದಾರೆ, ಅವ್ರ ಅಂತಃಕರಣ ಬಹಳ ಪರಿಪಕ್ವ ಸ್ಥಿತಿಗೆ ಬಂದ್ಬಿಟ್ಟದ. ಅಂತ ಪರಿಪಕ್ವ ಅಂತಃಕರಣ ಹೊಂದಿದಂತ ಮಹಾಪುರುಷನಿಗೆ ಶುದ್ಧಾದ್ವವರ್ತಿಗೆ ಮಿಶ್ರಾದ್ವವರ್ತಿಗೆ ಸ್ವತಃ ಪರಶಿವನೇ ಉಪದೇಶ ಮಾಡ್ತಾನ್ರಿ. ಅಲ್ಲೇನ ಮನುಷ್ಯ ರೂಪ ಧಾರಣ ಮಾಡ್ಕೊಂಡ್ ಬರ್ಬೇಕನ್ನೋ ನಿಯಮ ಇಲ್ಲ.
ಅವ ಯಾವುದೋ ರೂಪದಿಂದ ಉಪದೇಶ ಮಾಡ್ತಾನ. ಇದು ಸತ್ಯದ ಯೋಗ ಶಾಸ್ತ್ರದ ಸಿದ್ಧಾಂತದಲ್ಲಿ. ಅದೇ ಈ ಸಾಧೀಕರಣ ಆಗ್ಬೇಕಾದ್ರೆ ನಮ್ಮಂತ ಸಾಮಾನ್ಯ ಜನರಿಗೆ ಪರಮಾತ್ಮನೇ ಸಗುಣ ರೂಪ ಧಾರಣ ಮಾಡ್ಕೊಂಡು ಬಂದು ಉಪದೇಶವನ್ನ ಮಾಡ್ತಾರೆ. ಇಷ್ಟು ತುಕಾರಾಮರಿಗೆ ಉಪದೇಶ ಆಯ್ತು. ಉಪದೇಶ ಆದ ನಂತರ ಅವ್ರೇನ್ ಮಾಡಿದ್ರಪ್ಪ ಅಂತಂದ್ರೆ ಏಕಾಂತವಾಸಕ್ಕೆ ಹೋಗ್ತಾರ. ನಾನಿನ್ನು ಒಂದಿಷ್ಟು ಉಪದೇಶ ತಗೊಂಡೇನೆ, ಸಾಧನಾ ಮಾಡ್ಬೇಕು. ಸಾಧನಾ ಮಾಡ್ಬೇಕಂತ ಅವ್ರು ಎಲ್ಲಿ ಹೋಗ್ತಾರಂತಂದ್ರೆ ಈ ದೇವದಿಂದ ಒಂದಿಷ್ಟು ಸಮೀಪ ಇರುವಂತ ಒಂದು ಸಣ್ಣ ಗುಡ್ಡ, ನೀವ್ ಈಗಾದ್ರೂ ಅಲ್ಲಿ ಹೋದ್ರ ಸಿಗ್ತದ ಅದು. ಆ ಗುಡ್ಡಕ್ಕೆ ಹೋಗ್ತಾರ. ಅಲ್ಲಿ ಒಂದು ಅಭಂಗ ಅದ, ಬಹಳ ಚಂದ ಅದ. ವೃಕ್ಷವಲ್ಲಿ ಆಮಾಸೂರ್ಯರಿ ವನಚರಿ. ಈ ಅಭಂಗ ಕೇಳಿರ್ತಾರ, ಲತಾ ಮಂಗೇಶ್ಕರ್ ಅವ್ರು ಹಾಡ್ಯಾರ ನೋಡ್ರಿ. ಅಲ್ಲೆಲ್ಲ ಅದು ಅತ್ಯಂತ ಸುಂದರವಾದ ಪ್ರದೇಶ. ಅಲ್ಲೇ ಒಂದು ಶಿವನ ದೇವಸ್ಥಾನ ಅದ. ಆ ಭಂಡಾರ ಗುಡ್ಡ ಅಂತನೂ ಕೂಡ ಕರೀತಾರ ಅದಕ್ರಿ. ಅಲ್ಲಿ ಹೋಗ್ತಾರ ಅವ್ರು. ಅಲ್ಲಿ ಹೋಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಶಿವನನ್ನ ಪ್ರಾರ್ಥನೆ ಮಾಡ್ತಾರ. ತುಮಿ ವಿಶ್ವನಾಥ ದೇನ ರಂಕಮಿ ಅನಾಥ ಕೃಪಾ ಕರಿಲತೆ ಥೋಡಿ ಪಾಯ ಪಡಿಲೋ ಫರಾಡಿ. ಇವೆಲ್ಲ ಅಭಂಗಗಳೇನೆ ಇವು. ಅಲ್ಲಿ ಕುತ್ಕೊಂಡು ಶಿವನ ಸನ್ನಿಧಾನದಲ್ಲಿ ಕೂತು ಶಿವನನ್ನ ಪ್ರಾರ್ಥನೆಯನ್ನ ಮಾಡ್ತಾರ. ಅಖಂಡ ನಾಮಸ್ಮರಣೆಯಲ್ಲೇ ತೊಡಗುತ್ತಾರೆ. ಮಾಘ ಶುದ್ಧ ದಶಮಿ ಗುರುವಾರ ದಿನ ಬಾಬಾಜಿಯವರು ಸಂತ ತುಕಾರಾಮರಿಗೆ ಏನು ಮಂತ್ರೋಪದೇಶ ಮಾಡಿದ್ರು ಆ ಮಂತ್ರದ ಅನುಸಂಧಾನದಲ್ಲೇ ತೊಡಗ್ತಾರ ಅವ್ರು. ಹಗಲ ರಾತ್ರಿ ಏಕಾಗ್ತದರಿ. ಅನ್ನದ ನೆನಪಿಲ್ಲ, ನೀರಿನ ನೆನಪಿಲ್ಲ, ಎತ್ತರದು ನೆನಪಿಲ್ಲ. ಅಲ್ಲೇ ಅವ್ರು ಕುಂತಾರ. 15 ದಿನಗಳಾಗ್ತಾವ. ಬರೇ 15 ದಿನ ಸಂತ ತುಕಾರಾಮರಿಗೆ ಸಾಕ್ಷಾತ್ಕಾರಕ್ಕೆ ಪಡ್ಕೊಂಡಿರೋ ದಿನಗಳ ಸಂಖ್ಯೆ ಎಷ್ಟು ಗೊತ್ತೇನ್ರಿ? 15. ಜಮಖಂಡಿಯ ನಮ್ಮ ಯಾರು ಬಾಹು ಸಾಹೇಬ್ ಮಹಾರಾಜರ ಶಿಷ್ಯ ಒಬ್ಬರು ಜಮಖಂಡಿ ಅವರು, ಬಹಳ ದೊಡ್ಡ ಸಾಹುಕಾರದವರು. ಅವರಿಗೆ 7 ದಿನದಲ್ಲಿ ಸಾಕ್ಷಾತ್ಕಾರ ಆಗಿದೆ. ತುಕಾರಾಮ್ ಹೇಳ್ತಾರೆ, 15 ದಿವಸ ಮಾಜಿ ಧಾರಾ ಸಾಕ್ಷಾತ್ಕಾರ. ಎಷ್ಟು? ಬರೇ 15 ದಿನದಲ್ಲಿ 15 ದಿವಸ ಮಾಜಿ ಝಾಲಾ ಸಾಕ್ಷಾತ್ಕಾರ. ವಿಠೋಬಾ ಬೇಟಲಾ ನಿರಾಕಾರ ಭಾಮಗಿರಿ ಪಾಠಾರಿ ವಸತಿ ಜಾನ ಕೇಳಿ ವೃತ್ತಿ ಸ್ಥಿರಾವಲಿ ಪುರಬ್ರಹ್ಮಿ ಅಂತಾರ. ಬರೀ 15 ದಿನ ಏನ್ ಮಾಡಿದ್ರು? ಸಂಪೂರ್ಣ ಮಗ್ನರಾಗಿ ಆ ಪರಮಾತ್ಮನಲ್ಲಿ ತಲ್ಲಿನತೆಯನ್ನು ಹೊಂತಾರ. 15ನೇ ದಿವಸಕ್ಕ ಅವರಿಗೆ ನಿರಾಕಾರ ಭಗವಂತನ ಭೇಟಿ ಆಗ್ತದ್ರಿ. ಹೇಳ್ತಾರ ಅವ್ರು ಯಾವ ಸ್ಥಾನದಲ್ಲೇ? ಭಾಮಗಿರಿ ಪಾಠಾರಿ ವಸತಿ ಜಾನ ಕೇಳಿ. ಭಾಮಗಿರಿ ಅನ್ನುವಂತ ಪರ್ವತದಲ್ಲಿ ಅವರಲ್ಲಿರ್ತಾರ. ಅವ್ರಿಗೆಲ್ಲಿ ಸಾಕ್ಷಾತ್ಕಾರ ಆಗ್ತದ. ಆಯ್ತೇನು ಅಂತಂದ್ರೆ ವೃತ್ತಿ ಸ್ಥಿರಾವಲಿ ಪರಬ್ರಹ್ಮಿ. ಏನಾಯ್ತು? ಪರಬ್ರಹ್ಮದಲ್ಲಿ ವೃತ್ತಿ ಸ್ಥಿರಾವಲಿ ಸ್ಥಿರ ಆಯ್ತು. ನಮಗ್ ಇದು ಆಗುದಿಲ್ಲ. ನಮ್ದು ಎಲ್ಲೆಲ್ಲೋ ವೃತ್ತಿ ಸ್ಥಿರ ಆಗ್ತತಿ ವಿನಃ ಪರಬ್ರಹ್ಮದಲ್ಲಿ ವೃತ್ತಿ ಸ್ಥಿರ ಆಗುದಿಲ್ಲ. ಅದನ್ನ ಪಡೆದವ್ರು ಹೇಗಿರ್ತಾರೆ ಗೊತ್ತಾ? ಬ್ರಹ್ಮತಯಾ ವೃತ್ತಿ, ನಿರ್ವಿಕಾರತಯಾ ಸ್ಥಿತಿ. ಹೌದಿಲ್ರಿ? ಬ್ರಹ್ಮಾಕಾರತಯಾ ವೃತ್ತಿ. ಯಾರ್ದ ವೃತ್ತಿ ಸ್ಥಿರ ಆಗ್ತದಲ್ಲ, ಬ್ರಹ್ಮದಲ್ಲೇ ವೃತ್ತಿ ಸ್ಥಿರ ಆಗ್ತದಲ್ಲ, ಅವ್ರು ಹೇಗಿರ್ತಾರಪ್ಪ ಅಂತಂದ್ರೆ ಬ್ರಹ್ಮಾಕಾರತಯಾ ವೃತ್ತಿ ನಿರ್ವಿಕಾರತಯಾ ಸ್ಥಿತಿ. ಅವರ ಸ್ಥಿತಿ ನಿರ್ವಿಕಾರ ಆಗ್ತದ್ರಿ. ಆ ಸ್ಥಿತಿಯನ್ನ ಹೊಂದ್ಯಾರ ಅವರು. 15 ದಿನಗಳ ನಂತರ ಮತ್ ಪುನಃ ಅವರು ತಮ್ಮ ಮನೆಗೆ ಬರ್ತಾರ.
15 ದಿನ ಹೋಗ್ಯಾವ. ಈಕಿ ಆವಲಿ ಅಥವಾ ಜೀಜಾಬಾಯಿ ಗಂಡನ ಪ್ರತ್ಯಕ್ಷ ಹುಡುಕಾಡಿದ್ದು ಎಲ್ಲಿ ಹೋದ ಗಂಡ ಸಿಕ್ಕೇ ಇಲ್ಲ. 15 ದಿವಸದ ನಂತರ ಅವರು ಮನೆಗೆ ಬರ್ತಾರ. ಮನೆಗೆ ಬಂದ ತಕ್ಷಣ ತುಕಾರಾಮರನ್ನ ಜೀಜಾ ನೋಡ್ತಾಳ್ರಿ. ನೋಡಿ ಒಂಥರದ ಸಂತೋಷನೂ ಆಗಾಕತ್ತದ, ಒಂಥರದ ಸಿಟ್ಟುನು ಬಂದದ್ರಿ. ಸಂತೋಷ ಯಾಕಪ್ಪ ಅಂತಂದ್ರೆ ಗಂಡ ಬಂದ, ಸಿಟ್ಟು ಯಾಕ ಅಂತ 15 ಸ್ವಾರ, ಹೌದಲ್ರಿ? ಅವಾಗ ಜೀಜಾ ತುಕಾರಾಮರನ್ನ ಕೇಳ್ತಾರ. ಬಹಳ ಚಂದ ಪ್ರಸಂಗದ ಕೇಳಿದ್ರು. ನೀವು ನನ್ನ ಮೇಲೆ ಇಷ್ಟಾಕ್ ಸಿಟ್ಟಾಗಿದ್ರಿ? ಮೊದಲನೇ ಪ್ರಶ್ನೆ ಜೀಜಾ ಕೇಳುದು, ನನ್ನ ಮೇಲೆ ಇಷ್ಟಾಕ್ ನೀವು ಸಿಟ್ಟಾದ್ರಿ? ತುಕಾರಾಮ್ರಂತಾರ, ನಿನ್ನ ಮೇಲೆ ನಾ ಯಾಕೆ ಸಿಟ್ಟಾಗ್ಲಿ? ಜೀಜಾ ಅಂತಾಳ, 15 ದಿನ ಹೋದ್ವಲ್ಲ, ಎಲ್ಲಿ ಹೋಗಿದ್ರಿ? 15 ದಿನ. ತುಕಾರಾಮ್ರಂತಾರ, ನಾನು ಆ ಭಗವಂತನ ನೋಡಕ್ ಹೋಗಿದ್ದೆ. ಆಕಿ ಅಂತಾಳ, ಸಿಕ್ಕ ನಿಮಗವ? ಅವ್ರಂತಾರ, ಮಾತು ಬದಲಾಯಿಸ್ತಾರ ಅವ್ರು, ಅಲ್ಲ ನಿನಗೇನಾರ ದೇವರನ್ನ ನೋಡ್ಬೇಕು ಅನ್ಸದೆ ಅನ್ಸಿದ? ತುಕಾರಾಮ್ರಂತಾರ, ನನ್ನ ದೇವ್ರು ಸದಾ ನನ್ನ ಜೊತೆನೇ ಇದ್ದಾನ. ತುಕಾರಾಮ್ರಂತಾರ ಆಕೆಗೆ, ಹಂಗಾರ ನೀ ಅವಂಗ ಭೇಟಿ ಆಗೇ ಇಲ್ಲ? ಆಕೆ ಹೇಳ್ತಾಳ, ನನ್ನ ಬಿಟ್ಟವ ಇಲ್ಲ. ಇದು ಅವ್ರ ಮೇಲಿರುವಂತ ಪ್ರೇಮ ರೀ. ಇದು ಗಂಡನನ್ನ ತುಕಾರಾಮರನ್ನೇ ದೇವರಂತ ತಿಳ್ಕೊಂಡಿದ್ದ, ನನ್ನ ಬಿಟ್ಟ ಅವ ಇಲ್ಲ ಅಂತ ಹೇಳ್ತಾನ್ರಿ. ಆ ಜೀಜಾಗೆ ಒಂದು ಸಂಕಟ ಏನಪ್ಪಾ ಅಂತಂದ್ರ, ಎಲ್ಲಿ ನನ್ನ ಗಂಡ ನನ್ನ ಕೈ ಬಿಟ್ಟು ಹೋಗ್ತಾನ, ಏನಾರ ನನಗ ಅಂದ್ರ ಅಷ್ಟು ಪ್ರೇಮ ರೀ. ಎರಡನೇ ಹೆಂಡತಿಯಕ್ಕೆ ಆದ್ರೂ ಭಯಂಕರ ಪ್ರೀತಿ, ಬಹಳ ಪ್ರೀತಿ. ನನ್ನ ಕೈ ಬಿಟ್ಟು ಹೋಗ್ತಾನೇನು, ಅತಿಶಯ ಪ್ರೇಮ. ಅವ ತುಕಾರಾಮರು ಆ ಭಂಡಾರಿ ಗುಟ್ಟಕ್ಕೆ ಹೋಗ್ತಿರಲ್ಲ, ಹೊಳ್ಳೆ ಬರೋಸ್ ತನಕ ಊಟ ಮಾಡ್ತಿರ್ಕಿಲ್ಲಂತ ಜೀಜಾಬಾಯಿ. ಅವ್ರು ಬಂದ್ರೆ ಊಟ ಅಲ್ಲ ತಿಂತಿರ್ಕಿಲ್ಲಂತ. ಅಲ್ಲಿ ಧಾನ್ಸ್ ಹೋಗ್ತಿರು, ಇಕ್ಕಿ ಹೋಗಿ ನನ್ನ ಗಂಡ ತುಕ ಅಂತಾರೆ. ಒಮ್ಮೆ ಏನಾಯ್ತು ಗೊತ್ತನ್ರಿ, ಮಜಾ ಅದ. ರೊಟ್ಟಿ ಕಟ್ಕೊಂಡು ತುಕಾರಾಮನ್ ಹುಡುಕಾಡಕ್ ಹೊಂಟಾಳ್ರಿ ಜೀಜಾಬಾಯಿ. ಆಕಿ ಗೊತ್ತ ಮಾಮೂಲಿ ಇವ್ ಎಲ್ಲಿ ಇರ್ತಾನಪ್ಪ ಅಂದ್ರ ಇಲ್ಲಿ ಈ ಭಾಂಡಾರಿ ಗುಡ್ಡದೊಳಗ, ಅಥವಾ ಈ ನಮ್ಮ ಅದ್ರ ಸಮೀಪದ ಇನ್ನೊಂದು ಗುಡ್ಡ ಅದಲ್ಲ, ಭಾಮನಾಥ್ ಗುಡ್ಡ ಅಂತ. ಅದಕ್ಕ ಭಾಂಡಾರ ಗುಡ್ಡ ಅಂತ ಅದಕ್ಕಂತಾರ, ಭಾಮನಾಥ್ ಗುಡ್ಡ ಅಂತ ಅದಕ್ಕಂತ್ರಿ. ಅಲ್ಲೇ ಇರ್ತಾನವ ಅಂತೇಳಿ ತಗೊಂಡು ರೊಟ್ಟಿ ಬುಟ್ಟಿ ಹೊತ್ಕೊಂಡು ತುಕಾರಾಮರು ನೋಡ್ಕೊಂತ ಹೊಂಟಾಳ್ರಿ. ಹೋಗೋ ಹೊತ್ನ್ಯಾಗ ಒಂದು ದೊಡ್ಡ ಮುಳ್ಳ ಕಾಲಾಗ್ ತುಸ್ತದ್ರಿ. ಯಾರಿಗೆ? ಜೀಜಾಗ. ಕಾಲಾಗ ಏನ್ ತುಸ್ತದಲ್ಲ, ಭಯಂಕರ ದುಃಖ ಆಗಿ ಅಂತ ಎಲ್ಲಿದ ಒಂದ್ ಹುಡುಗ ಬರ್ತಾನ ಹುಡ್ಕೋತ್ ಬಂದ ಆಕಿ ಕಾಲ್ ಹಿಡಿತಾನ್ರಿ. ಅದ ಕಾಲ್ ಹಿಡಿತಾನ. ಆಕಿ ಅಂತಾಳ ಜೀಜಾ, ಏನಪ್ಪಾ ನಿನ್ನ ಕೈಗಳು ಮೃದು ಅದಾವ, ಯಾರ ನೀನು? ನಾನು ವಿಠಲ ಅಂತನವ ಹುಡುಗ. ಏಕಿ ವಿಠಲ ಅಂದ ತಕ್ಷಣ ಸಿಟ್ಟು. ಅವನ್ದ ಯಾಕೆ ಹೆಸರು ಇಟ್ಕೊಂಡಿನಿ? ಅವನ್ ಹೆಸರು ಹೇಳಿ ನನ್ನ ಗಂಡ ಹುಚ್ಚಾಗ್ಯಾನ, ಅವ್ನ್ ಹುಡುಕಾಡ್ಕೊತ ತಿರ್ಗಾಡಕತ್ತೇನಿ. ಅವಾಗ ಹುಡುಗ ಕೇಳಿದಂತ, ಅಷ್ಟು ಸಿಟ್ಟು ನಿನ್ನ ಮೇಲೆ, ವಿಠಲನ ಮೇಲೆ ಅಂದಂತ. ಬಹಳ ನನ್ನ ಸಂಸಾರವನ್ನೇ ಹಾಳು ಮಾಡಿಟ್ಟನವ. ಯಾರು? ವಿಠಲ. ಈ ಮುಳ್ಳು ತೆಗಿಲಿರಮ್ಮ ಅಂತ ಕೇಳ್ತಾರವ. ತೆಗಿಪಾ ಅಂದ್ರಂತರಿ. ಸ್ವತಃ ಭಗವಂತ ನೋಡ್ರಿ, ಯಾರ ದರ್ಶನಕ್ಕಾಗಿ, ಯಾರ ಒಂದು ಕ್ಷಣ ಭಟ್ಟಿಗಾಗಿ ಅನಂತ ಕಾಲದಿಂದ ಋಷಿಮುನಿಗಳು ತಪಸ್ಸನ್ನ ಮಾಡಕತ್ತಾರ, ಧ್ಯಾನ ಧಾರಣದಲ್ಲಿದ್ದಾರ. ಆ ಪರಮಾತ್ಮನೇ ಸಗುಣ ರೂಪದಿಂದ ಬಂದು ಪತಿ ವ್ರತಸ್ಥಳಾಗಿರ್ತಕ್ಕಂತ ಜೀಜಾನ್ ಕಾಲ ಹಿಡಿತಾನ್ರಿ. ಹೌದಲ್ರಿ? ಇದು ದೊಡ್ಡ ಭಕ್ತಿನೇ. ಇದು ಗಂಡನ ದೇವ್ರಂತ ನೋಡೋದು ಅಷ್ಟು ಪ್ರೀತಿ. ಭಗವಂತ ಒಂದು ಪಾದ ಹಿಡಿತಾನ.
ಅದನ್ನ ಹೆಂಗ ತೆಗೆದಂತ ಬೆಳಿತಾರ ಮಹಿಪತಿ ದಾಸರು ತಮ್ಮ ಚರಿತ್ರೆಯೊಳಗ. ಆ ಕಾಲನ್ನ ಹಿಡ್ಕೊಂಡು ತನ್ನ ತೊಡಿಮೆ ಇಟ್ಕೊಂಡು ಸ್ವತಃ ಭಗವಾನ್ ಕೃಷ್ಣ ತನ್ನ ಹಲ್ಲುಗಳಿಂದ ಮುಳ್ಳನ್ನ ತೆಗಿದಂತ. ಎಂತ ಸೌಭಾಗ್ಯವಂತಳಲ್ಲ ಆಕೆ. ಸ್ವತಃ ಭಗವಂತನೇ ಆಕೆ ಮುಳ್ಳು ತೆಗೆದ ಅಂತ ಮಹಿಪತಿ ದಾಸರು ಬರ್ತಾರೆ. ಅವಾಗ ಆಕೆ ಕೇಳ್ತಾಳ, ಇಷ್ಟು ನೀ ಚಂದ ಮುಳ್ಳು ತೆಗದಿ ನೋವಾಗ್ಲಿಲ್ಲ, ಖರೆ ಖರೆ ನೀ ಯಾರತ್ತಾರೆ? ಅವಾಗ ಒಂದಂತ, ನೀನು ತುಕಾಲಿ ಬಿಟ್ಟಲ್ಲ ನಾಡ ಅಂತಂತಾರೆ. ಅವ ಚುಟ್ಟ ಬರ್ತದ್ರಿ, ಕಲ್ತದ ಚಲೋ ಮಾಡ್ತಾರ್ರಿ, ಓಡ್ ಹೋಗ್ಬಿಡ್ತಾರಂತ. ಇದೊಂದು ಪ್ರಸಂಗ ಎಲ್ಲೇ ದಾಸರು ಬರ್ತಾರ. ಅಂದ್ರ ಅಷ್ಟು ಪ್ರೇಮದಿಂದ ಅಲ್ಲಿ ಹೋಗಿ ಉಣಿಸ್ತಿದ್ಳು, ಮಾಡ್ತಿದ್ಳು. ಇಷ್ಟ ಹಿಂಗ ನಡ್ತದ ಅವ್ರ ಜೀವನ. ಅದು ದಿನದಿಂದ ದಿನಕ್ಕ ತುಕಾರಾಮರ ಕೀರ್ತಿ ಎಲ್ಲಾ ಕಡೆ ಹರಡಕತ್ತದ್ರಿ. ಒಂದು ಪ್ರಸಂಗ ನಡೀತದ್ರಿ. ಎಲ್ಲರೂ ತುಕಾರಾಮರ ಅಭಂಗಗಳನ್ನ, ಅವ್ರ ಅಭಂಗ ಸಾಹಿತ್ಯ ಬರೆಯಕ್ ಪ್ರಾರಂಭ ಮಾಡ್ತಾರ. ಒಂದು ಸ್ವಪ್ನದಲ್ಲೇ, ಅದು ಅವ್ರ ಅಭಂಗ ಮಾನ್ಯ ಇದಾರೆ. ಒಂದು ಸ್ವಪ್ನದಲ್ಲೇ ನಾಮದೇವ್ ಮಹಾರಾಜರು ಬರ್ತಾರೆ. ನಾಮದೇವ್ ಮಹಾರಾಜರು ಬಂದು ತುಕಾರಾಮರಿಗೆ ನೀನು ಕವಿತ್ವ ಮಾಡಪ್ಪ ಅಂತ ಆಶೀರ್ವಾದ ಮಾಡ್ತಾರ. ನೀನು ಅಭಂಗ ಬರಿ, ನನ್ನ ಅನುಗ್ರಹ ನಿನಗದ ಅಂತಾರೆ. ಅಲ್ಲಿಂದ ಅವರು ಅಭಂಗ ಗಾಥೆಯನ್ನ ಬರೆಯಕ್ ಪ್ರಾರಂಭ ಮಾಡ್ತಾರ. ತುಕಾರಾಮರ ಅಭಂಗಗಳು ಎಷ್ಟು ಪ್ರಸಿದ್ಧ ಆದವು ಅಂತಂದ್ರೆ, ಸಾಮಾನ್ಯ ಜನರೆಲ್ಲರ ಬಾಯಿಗಳು ತುಕಾರಾಮರ ಅಭಂಗ ಹಿಂಗ ಹರಡಕೈತ್ರದು. ಅದೇ ಊರದಲ್ಲಿ ಇರ್ತಕ್ಕಂತ, ತಪ್ಪು ತಿಳ್ಕೊಬೇಡ, ಯಾರು ಬ್ರಾಹ್ಮಣರಿದ್ರಂತಂದ್ರ, ಬ್ರಹ್ಮಜ್ಞಾನ ರಹಿತವಾದ ಬ್ರಾಹ್ಮಣ ಒಬ್ಬಿದ್ದ. ಅವನಿಗೆ ಬ್ರಹ್ಮಜ್ಞಾನ ಇಲ್ಲ, ಬ್ರಾಹ್ಮಣತ್ವ ಗೊತ್ತಿಲ್ಲ. ಅಂತವ್ರೊಬ್ರು ರಾಮೇಶ್ವರ ಭಕ್ತರು ಅಂತಿದ್ರು, ಮುಂಬಾಜಿ ಭುವಾ ಅಂತಿದ್ರು. ಅವರು ಕೀರ್ತನೆ ಮಾಡ್ತಿದ್ರು. ಅವ್ರಿಗೂ ಒಂದಿಷ್ಟು ಪ್ರಸಿದ್ಧತೆ ಇತ್ತು. ಇವ್ರ ಅಭಂಗಗಳು ಅವರಿಗೆ ತ್ರಾಸ ಕೊಡಕ್ ಚಾಲೂ ಮಾಡ್ತಾವ. ಇದರಲ್ಲಿ ದೊಡ್ಡ ಘಟನೆ ನಡೀತದೆ ಈಗ. ತುಕಾರಾಮರ ಜೀವನದಲ್ಲಿ ನಡೆದಂತ ಅತಿ ದೊಡ್ಡ ಘಟನೆ ಏನಪ್ಪಾ ಅಂತಂದ್ರೆ, ತುಕಾರಾಮರ ಅಭಂಗಗಳನ್ನ ಮುಣಿಸೋದು. ಎಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತೈತದ ಎಲ್ಲರಿಗೂ. ಸಂತ ಜ್ಞಾನೇಶ್ವರ ಮಹಾರಾಜರಿದ್ದಾಗ ಚೌಕಾಮೇಳ ಅಭಂಗ ಬರದ, ಚೌಕಾಮೇಳನ ಹೆಂಡತಿ ಅಭಂಗ ಬರದು, ಅವನ ಮಗ ಅಭಂಗ ಬರದ. ಎಲ್ಲಾ ಶೂದ್ರರೇ ಇವ್ರು. ಕಾಣೋ ಪಾತ್ರ ಅಭಂಗ ಬರೆದ್ರು, ಜನಾಬಾಯಿ ಅಭಂಗ ಬರೆದ್ರು. ಯಾರ ಅಭಂಗಗಳು ಮುಣಿಸಲಿಲ್ಲ. ಆದ್ರ ತುಕಾರಾಮರ ಅಭಂಗಗಳನ್ನ ಮುಣಿಸಕ್ ಪ್ರಯತ್ನ ಮಾಡ್ತಾರ, ಮುಣಿಸ್ತಾರೆ. ಅವ್ರ ಕೈಯಾರನ್ನೇ ಚಂದ್ರಾಯಿನಿ ನದಿಯೊಳಗ ಬಿಡಾಕ್ ಹಚ್ತಾರ. ಅದಕ್ಕೆ ಏನ್ ಕಾರಣ ಅನ್ನೋದನ್ನ ನಾವು ನಾಳೆ ನೋಡೋಣ್ರಿ. ಪುಂಡಲೀಕವರಧರಿ ವಿಠಲ ಶ್ರೀ ಜ್ಞಾನದೇವ ತುಕಾರಾಮ ಪಂಡರಿನಾಥ ಭಗವಾನಕಿ ಜೈ. ಶರಣು ಶರಣಾರ್ಥಿ, ಧನ್ಯವಾದಗಳು. ಬಹಳ ಅದ್ಭುತವಾದಂತ ಜೀವನ ಚರಿತ್ರೆ ಮತ್ತು ಅವುಗಳನ್ನ ಅಭಂಗಗಳನ್ನ ಹೇಳು ರೀತಿ, ಅದರನ್ನ ಹಾಡುವಂತದ್ದು, ಮತ್ತ ಅವು ಸುಲಲಿತವಾಗಿ ನೀವು ಅವು ಭಾಷಾ, ನಿಮ್ದು ಮಾತೃಭಾಷಾ ಕನ್ನಡ ಇದ್ರು ಸಹಿತ ಮರಾಠಿ ಅಭಂಗಗಳನ್ನ ಬಹಳ ಅದ್ಭುತವಾಗಿ, ನಾವು ಮರಾಠಿಗರು ಓದ್ಲಿಕ್ಕೆ ಆಗಂಗಿಲ್ಲ, ಅಷ್ಟು ಸುಲಲಿತವಾಗಿ ಅವುಗಳನ್ನ ನೀವು ಪಠಣ ಮಾಡ್ತೀರಿ, ಹಾಡ್ತೀರಿ, ಅವುಗಳನ್ನ ಓದ್ತೀರಿ, ಮತ್ತು ಅವುಗಳ ವಿಶ್ಲೇಷಣೆಯನ್ನು ಅದ್ಭುತವಾಗಿ ನೀಡ್ತೀರಿ ಅಣ್ಣವ್ರ. ತಮಗೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು, ಧನ್ಯವಾದಗಳು. ತುಕಾರಾಮರ ಜೀವನ ಚರಿತ್ರೆ, ಅವರಲ್ಲಿ ಇರ್ತಕ್ಕಂತ ಪ್ರೇಮ ಎಷ್ಟ ಅದನ್ನ ವರ್ಣಿಸ್ಲಕ್ ಆಗಂಗಿಲ್ಲ. ಅಂತ ಒಂದು ಪ್ರೇಮಮಯ. ಮತ್ತ ವಿಠಲನ ಯಾಕೆ ಹೆಸರು ಇಟ್ಕೊಂಡಿ, ವಿಠಲನಿಂದ ನನ್ ಗಂಡ ನನ್ನನ್ ಬಿಟ್ಟು ಹೊಂಟಾನ ಅಥವಾ ಹಾಳಾಗ್ಲಾಗ್ತಾನ ಅಂತ ಹೇಳ್ತಾಳ ನೋಡ್ರಿ. ದೇವರಿಗೆ ಹೆಂಗ ಅಷ್ಟು ಪ್ರೀತಿಯಿಂದ ಬೈಯುವಂತ ಭಕ್ತಿಯನ್ನ ಆ ವಿಠಲ ಎಷ್ಟು ಪ್ರೇಮಿಸ್ತಾನ ಅನ್ನೋದು ಬಹಳ ಒಂದು ಅಲ್ಲಿ ನಿಷ್ಕಲ್ಮಶ ಒಂದು ಇದು ಇರ್ತೈತಿ, ಸಿಟ್ಟಿರ್ತೈತಿ. ಆದ್ದರಿಂದಲೇ ಆ ಭಕ್ತ ದೇವ್ರ ಅಂತ ಭಕ್ತರನ್ನೇ ಬಹಳಷ್ಟು ಅಪ್ಕೋತಾನ ಅನ್ನೋದಕ್ಕ ಅದು ಉದಾಹರಣೆ, ಜೀಜಾಮಾತೆ ಉದಾಹರಣೆ ಅಂತ ಹೇಳ್ಬೋದು. ಧನ್ಯವಾದಗಳ್ರಿ, ಶರಣಾರ್ಥಿ. ಇವೆಲ್ಲಾ ಘಟನೆಗಳು ನಮ್ಗೆ ಗೊತ್ತೇ ಇರ್ಲಿಲ್ಲ. ಅವುಗಳನ್ನೆಲ್ಲಗಳನ್ನ ತಾವು ಪ್ರತಿ ಒಂದು ಹೆಜ್ಜೆ ಗುರುತುಗಳನ್ನ, ತುಕಾರಾಮರ ಜೀವನದ ಹೆಜ್ಜೆ ಗುರುತುಗಳನ್ನ ನಮ್ಮೆಲ್ಲರಿಗೆ ಉಣಬಡಿಸ್ತಾ ಇದ್ದೀರಿ, ನೀಡ್ತಾ ಇದ್ದೀರಿ. ಧನ್ಯವಾದಗಳನ್ನ ಹೇಳಿ
ಈಗ ಯಾರಾದ್ರೂ ಈ ವಿಷಯದ ಇವತ್ತಿನ ವಿಷಯ ಸಣ್ಣ ವಿಷಯ, ಸಣ್ಣ ಪ್ರಾರ್ಥನೆ. ನಾಳೆ ಕರೆಕ್ಟ್ 7:15 ಪ್ರಾರಂಭ ಮಾಡೋಣ್ರಿ. ಯಾಕ ವಿಷಯ ನಾ ಬಾಳ ಬಿಟ್ಟೆ, ಕೆಲವು ಅಭಂಗ ವಿವರಣೆ ಕೊಡಕ ಹೋಗ್ಲಿಲ್ಲ. ನಾಳೆ ಒಂದಿಷ್ಟು ಅವ್ರ ಪಾರಮಾರ್ಥಿಕ ಪಥವನ್ನ ಹೇಳ್ಬೇಕು ನಾನು. ಅಂದ್ರ ಸಾಮಾಜಿಕ ನೀತಿ ಹೆಂಗಿರ್ತದ, ನಿಜವಾದ ಸದ್ಗುರು ಹೇಗಿರ್ಬೇಕು, ಅವ್ರು ಹೇಳಿರ್ತಕ್ಕಂಥ ಮಾರ್ಗೋಪದೇಶ ಸಾಕ್ಷಾತ್ಕಾರ ಅನ್ನೋದು ಹೆಂಗಿರ್ತದ, ಇದ್ರ ಬಗ್ಗೆನೂ ಕೂಡ ಹೇಳ್ಬೇಕಾಗಿತ್ತು, ಇವತ್ತೇ ಹೇಳ್ಬೇಕಾಗಿತ್ತು. ಆದ್ರೆ ಅದು ಸಮಯದ ಅಭಾವ ಆಗ್ಬಿಟ್ಟಿತ್ರಿ. ಮತ್ತಿನ್ನ ಅವ್ರ ಜೀವನದಲ್ಲೇ ಬಹಳ ಅದ್ಭುತ ಘಟನೆಗಳು ನಡೀತಾವೆ ಮುಂದ, ಅವನು ಕೂಡ ಹೇಳ್ಬೇಕು. ಇರೋದು ನಾಳೆ ಒಂದು ದಿನ ಸಮಯ. ಹಿಂಗಾಗಿ ಸ್ವಲ್ಪ ಲಘುಟ ಚಾಲು ಮಾಡೋಣಲ್ಲ. ಕರೆಕ್ಟ್ 7:15 ಪ್ರಾರಂಭ ಮಾಡ್ಬಿಡೋಣ್ರಿ. 8:30 ತನಕ ಆಗ್ಲಿ. ಆಯ್ತಾಯ್ತು. ಈಗ ಇನ್ನೊಂದ್ 2-3 ನಿಮಿಷ ಟೈಮ್ ಇತ್ರಿ, ನೀವು ಹೇಳ್ಬೋದಾಗಿತ್ತು. ಇರ್ಲ್ರಿ, ಧನ್ಯವಾದಗಳು. ಶರಣಾರ್ಥಿ. ಅದು ಮುಗಿಲಾದಂತಹ